ವೀಕ್ಷಕರೇ ನಮಸ್ಕಾರ. ಭ್ರಷ್ಟರ ಬೇಟೆಯಲ್ಲಿ ಸ್ವಾಗತ. ನಾನು ನಿಮ್ಮ ಪೂಜಾ ಎಸ್ಪಿ. ಇನ್ನು ಬೀದರ್ ತಾಲೂಕಿನಾದ್ಯಂತ ದಿನಾಲು ಅನಧಿಕೃತವಾಗಿ ಕೆಂಪು ಕಲ್ಲಿನ ಗಣಿಗಳಲ್ಲಿ ಕೆಂಪು ಕಲ್ಲುಗಳನ್ನ ಅಕ್ರಮವಾಗಿ ಕಲ್ಲು ಕಟ್ಟಿಯುವ ಯಂತ್ರಗಳಿಂದ ಕೆಂಪು ಕಲ್ಲುಗಳನ್ನ ತೆಗೆದು ಟ್ರ್ಯಾಕ್ಟರ್ಗಳ ಮೂಲಕ ಬೀದರ್ ನಗರ ಮತ್ತಿತರ ಕಡೆ ಸಾಗಿಸುತ್ತಿದ್ದಾರೆ. ಇನ್ನು ನಸುಕಿನ ಜಾವದಲ್ಲಿ ಅನಧಿಕೃತ ಚಟುವಟಿಕೆಗಳನ್ನ ನಡೆಸುವ ಕೆಂಪು ಕಲ್ಲಿನ ಗಣಿ ಭೂಮಾಫಿಯಾಗಳು. ಹೌದು ವೀಕ್ಷಕರೇ, ಬೀದರ್ ತಾಲೂಕಿನ ಕಾಡ್ವಾದ್, ಚಟ್ನಳ್ಳಿ ಅಕ್ರಮ ಗಣಿಗಾರಿಕೆ, ಕಂಕನ್ಕೋಟ್, ಬಾವ್ಗಿ, ಮಂದಕ್ನಳ್ಳಿ, ಹಾಲ್ಕಿಯ ಹೊನ್ನಿಕೇರಿ, ಮಳ್ಚಾಪುರ್, ಬಿಲಾಸ್ಪುರ್ ಮತ್ತಿತರ ಭಾಗಗಳಲ್ಲಿ ಗಣಿ ಮಾಫಿಯಾಗಳು ಅನಧಿಕೃತವಾಗಿ ಗಣಿಗಾರಿಕೆ ಜರುಗಿಸಿ ಅಕ್ರಮವಾಗಿ ಕೆಂಪು ಕಲ್ಲುಗಳನ್ನ ಸಾಗಿಸಿ ಮಾರಾಟ ಮಾಡುತ್ತಿದ್ದಾರೆಂಬುದು ಬಹಿರಂಗ ಸತ್ಯವಾಗಿದೆ. ಹೌದು ವೀಕ್ಷಕರೇ, ಇದನ್ನ ಸಂಬಂಧಪಟ್ಟ ಇಲಾಖೆ ಮೌನ ವಹಿಸುತ್ತಿರುವುದು ವಿಷಾದನೀಯ ಸಂಗತಿ ಕೂಡ ಆಗಿದೆ. ಬೀದರ್ ಸಹಾಯಕ ಆಯುಕ್ತರು ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮವನ್ನ ಕೈಗೊಂಡು ಅಕ್ರಮ ಗಣಿ ಮಾಫಿಯಾ ವಿರುದ್ಧ ಕ್ರಮ ಜರುಗಿಸಿ ಗಣಿಗೆ ಕಡಿವಾಣ ಹಾಕಬೇಕಾಗಿರುವುದಂತೂ ಅತ್ಯಂತ ಅವಶ್ಯಕವಾಗಿದೆ. ಬೀದರ್ ಉಪವಿಭಾಗಾಧಿಕಾರಿ ಎಸಿ ರವರು ಗಣಿಗಾರಿಕೆಗೆ ಸ್ಥಳಗಳನ್ನು ಪರಿಶೀಲಿಸಿ ಕೆಂಪು ಕಲ್ಲಿನ ಗಣಿಗಾರಿಕೆಗೆ ಅನುಮತಿ ನೀಡುವುದುಂಟು. ಹೌದು ವೀಕ್ಷಕರೇ, ಪ್ರತಿ ವರ್ಷ ಪರವಾನಗಿ ಪರಿಶೀಲನೆ ಮಾಡದೇ ಇರುವುದು ಅಕ್ರಮ ಗಣಿಗಾರಿಕೆಗೆ ದಾರಿಯಾಗಿದೆ. ಇನ್ನು ಬೀದರ್ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಗಮನ ಹರಿಸಿ ಸೂಕ್ತ ಕಾನೂನಿನ ಕ್ರಮ ಕೈಗೊಳ್ಳಬೇಕಾಗಿದೆ. ಇನ್ನು ಮುಂದೇನು ಎಂಬುದು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಹೇಳಬೇಕಾದ್ರೆ ಬೀದರ್ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ತೀವ್ರ ನಿರ್ಲಕ್ಷ್ಯತನ ತೋರ್ತಿರುವುದು ಕೂಡ ಗೊತ್ತಾಗ್ತಿದೆ. ಸಾರಿಗೆಯ ಲಾರಿ, ಇತರೆ ವಾಹನಗಳು ಪರವಾನಗಿ ಪಡೆದಂತಹ ಗಣಿಗಾರಿಕೆಯ ಕೆಂಪು ಕಲ್ಲುಗಳನ್ನ ಸಾಗಿಸುತ್ತಿದ್ದಾರೆ. ಇವೆಲ್ಲವನ್ನ ಪರಿಶೀಲನೆ ಮಾಡಬೇಕಾಗಿದೆ. ಇನ್ನು ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.